1500 ಎಕರೆಯಲ್ಲಿ ಈರುಳ್ಳಿ ಬಿತ್ತನೆ ಮಾಡಿದಂತಹ ರೈತರಿಗೆ ಇದೀಗ ಶಾಕ್ ಎದುರಾಗಿದೆ. ನಾಟಿಯಾಗದೆ ಕಳಪೆ ಬೀಜದಿಂದ ಅನ್ನದಾತರು ಮೋಸ ಹೋಗಿದ್ದಾರೆ. ಕಳಪೆ ಈರುಳ್ಳಿ ಬೀಜ ನೀಡಿ ಮೋಸ ಮಾಡಿದೆ ಸೀಡ್ಸ್ ಕಂಪನಿಗಳು ಅಂತ ಹೇಳಿ ಆರೋಪ ಕೇಳಿಬರ್ತಾ ಇದೆ. ಕಳಸ ಹಾಗೂ ಪ್ರೆಮ್ ಕಂಪನಿಯ ಈರುಳ್ಳಿ ಸೀಡ್ಸ್ ಕಂಪನಿ ಹಾಗಾದ್ರೆ ಮೋಸ ಮಾಡಿದ್ಯಾ ಅನ್ನುವಂತ ಪ್ರಶ್ನೆ ಸದ್ಯಕ್ಕೆ ಇದೆ. ಮಹಾರಾಷ್ಟ್ರ ಮೂಲದ ಬೀಜ ಕಂಪನಿಗಳಿಂದ ಬೀಜಗಳ ಖರೀದಿಯನ್ನ ಮಾಡಿದ್ರು ರೈತರು. ಈರುಳ್ಳಿ ಬೀಜ ಬಿತ್ತನೆಯನ್ನ ಮಾಡಿದ್ರೂ ಕೂಡ ಸರಿಯಾಗಿ ಬೆಳೆ ನಾಟಿ ಆಗಲಿಲ್ಲ. ಕಳಪೆ ಬೀಜ ನೀಡಿದ ಕಂಪನಿಗಳ ಮೇಲೆ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ ಒಂದು ಕಡೆ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಸೂಪರ್ ಪ್ಲೇಯರ್ ಅಂತ ಈರುಳ್ಳಿ ಬೀಜ ಕಲಾಸ್ ಕಂಪ್ನಿದು ಅರ್ಧ ಕೆಜಿ ಪ್ಯಾಕೆಟ್ 1300 ರೂಪಾಯಿ. ಆಮೇಲೆ ನಾವು ಇದನ್ನ ಪ್ಯಾಕೆಟ್ ತಂದದ್ದು ಹರೇಶ್ ಟ್ರೇಡರ್ಸ್ ಅಂತ ಅಗರಿಮಳಿ ಅಂಗಡಿಯಲ್ಲಿ. ಆಮೇಲೆ ಅವ್ರಿಗೆ ನಾವು ರಿಪೋರ್ಟ್ ಮಾಡಿದಾಗ ಒಬ್ಬ ಫೀಲ್ಡ್ ಅಸಿಸ್ಟೆಂಟ್ ಬಂದ ಜಗದೀಶ್ ಅಂತ. ಅದು ಬಂದ ನಂತರ ಏನಾಯ್ತಂದ್ರೆ ನಮ್ಮ ಇಲ್ರಿ ನಮ್ಮ ಡೆವಲಪ್ಮೆಂಟ್ ಆಫೀಸರ್ ಕುಬೇರಪ್ಪನ ಕಳಿಸ್ತಂದ್ರೆ ಕುಬೇರಪ್ಪ ಇವತ್ತಿಗೆ ಬರಕ್ರ ಇಲ್ಲಿ 20 ದಿನ ಬಂದು ಹೋಗಿ ಜಗದೀಶ. ಬಟ್ ಇವರು ಅಂಗಡಿಯವ್ರನ್ನ ಕೇಳಿ ಇವತ್ತು ಉತ್ತಂಗಿ ಗ್ರಾಮ ಆಗಿರ್ಬೋದು, ತಳಕಲ್ಲು, ಅಗರಿಮಳಿ ತಾಲೂಕಿನ ಬನ್ನಿಗೋಳ ಗ್ರಾಮದಲ್ಲಿ ಕೆಲವೊಂದು ಬೀಜದ ಕಂಪನಿಗಳು ಕಳಪೆ ಬಂದಿವೆ. ಅದಕ್ಕೆ ರಾಜ್ಯ ಸರ್ಕಾರ ತಕ್ಷಣವೇ ಅವನ್ನ ಗುರುತಿಸಿ ಲೈಸೆನ್ಸನ್ನು ರದ್ದುಗೊಳಿಸಬೇಕು ಮತ್ತು ಸರ್ಕಾರಕ್ಕೆ ರೈತರಿಗೆ ಸೂಕ್ತವಾದ ಪರಿಹಾರ ಕೊಡಿಸಬೇಕು ಅಂತಂದು ಈ ಮೂಲಕ ನಾನು ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ತದನಂತರ ದಿನದಿಂದ ದಿನಕ್ಕೆ ಈರುಳ್ಳಿ ಕುಸಿತಾ ಇದೆ. ಇವತ್ತು ರಾಜ್ಯ ಸರ್ಕಾರದವರು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಖರೀದಿ ಕೇಂದ್ರ ಮಾಡಿ ಕನಿಷ್ಠ 4000 ರೂಪಾಯಿ